ಬಿಜೆಪಿಯಿಂದ ಉಚ್ಚಾಟನೆಯಾದ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಏಕಾಂಗಿ. ಯಾವ ಪಕ್ಷಕ್ಕೂ ಹೋಗದೆ ಹೋದಲ್ಲಿ ಬಂದಲ್ಲಿ ಮುಂದೆ ತಾನು ಹಿಂದೂ ಪಕ್ಷ ಕಟ್ತೀನಿ, ಜೆಸಿಬಿ ನುಗ್ಗಿಸ್ತೀನಿ ಅಂತ ಮಾತಾಡಿಕೊಂಡು ಓಡಾಡ್ತಿದ್ದಾರೆ. ವಿಜಯೇಂದ್ರನ ಇಳಿಸಿ ನನಗೆ ದೊಡ್ಡ ಸ್ಥಾನ ಕೊಡೋದಾದ್ರೆ ಮಾತ್ರ ಬರ್ತೀನಿ ಅಂತ ಬಿಜೆಪಿಗೆ ಆಫರ್ ಕೊಟ್ಟಿದ್ದಾರೆ. ಆದ್ರೆ ಇತ್ತೀಚೆಗೆ ಯತ್ನಾಳ್ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮಗಳ ಎಂಗೇಜ್ಮೆಂಟ್ ಸಂಭ್ರಮದಲ್ಲಿ ಮಾಜಿ ಸಿಎಂ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಭೇಟಿ ಮಾಡಿದ್ರು. ಸಿಕ್ಕಿದಲ್ಲೇ ಸ್ವಲ್ಪ ಹೊತ್ತು ಪ್ರತ್ಯೇಕವಾಗಿ ಮಾತಾಡಿದ್ರು. ಇದು ಏನೆಂಬುದು ಸಾಕಷ್ಟು ಚರ್ಚೆಯಾಗಿತ್ತು. ಈಗ ಅದಕ್ಕೆ ಯತ್ನಾಳ್ರೆ ಶಾಕಿಂಗ್ ಉತ್ತರ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ನನ್ನ ಬಳಿ ನಮ್ಮ ಕ್ಷೇತ್ರ ಮಂಡ್ಯ ಮದ್ದೂರಿಗೆ ಯಾಕೆ ಬರ್ತೀರಾ ಅಂತ ಕೇಳಿದ್ರು ಅಂತ ಯತ್ನಾಳ್ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಯತ್ನಾಳ್ ಮದ್ದೂರಿಗೆ ಹೋದಾಗ ಆದ ಘಟನೆ ನೆನಪಿಸಿಕೊಂಡಿದ್ದಾರೆ. ಇಷ್ಟೇ ಅಲ್ಲ, ತಮ್ಮ ಮಾತಿನಲ್ಲಿ ಶಿವಾಜಿ ಸ್ಮರಿಸಿದ ಯತ್ನಾಳ್ ಕಾಂಗ್ರೆಸ್ ಸಚಿವ ಸಂತೋಷ್ ಲಾಡ್ಗೆ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡ್ರು. ಜನ ಇವತ್ತು ಯತ್ನಾಳ್ ಪ್ರೀತಿ ಮಾಡ್ತಾ ಇಲ್ಲ. ಯತ್ನಾಳ್ ಹಿಂದೂ ಪರವಾಗಿ ಗಟ್ಟಿ ಅದಾನ ಅಂತ ಹೇಳಿ ನಾವೆಲ್ಲ ಜನ ಇವತ್ತು ಪ್ರೀತಿ ನಾ ಡಬಲ್ ಗೇಮ್ ಆಡಲಿಲ್ಲ ಅಂತ ಹೇಳಿ ನೀವು ಬೇಕಾದ ಮೈಸೂರಿಗೆ ಹೋದ್ರು ಮಂದಿ ಕೊಡ್ತಾರೆ. ಮದ್ದೂರು, ಮಂಡ್ಯ, ಕುಮಾರಸ್ವಾಮಿ, ದೇವೇಗೌಡರು, ಡಿ ಕೆ ಶಿವಕುಮಾರ್, ಭದ್ರಕೋಟೆ ಒಳಗೆ ಹೋದ್ರೆ 20,000 ಮಂದಿ ಕೊಡ್ತಾರ. ಮೊನ್ನೆ ಬೊಮ್ಮಾಯಿ ಅವ್ರು ಇದಕ್ಕೆ ಬಂದಿದ್ರು, ನಮ್ಮ ಕುಮಾರಸ್ವಾಮಿ ಅವರು, ಅವ್ರ ಮಗಳ ಎಂಗೇಜ್ಮೆಂಟ್. ನಾನು ಹೋದೆ, ಎದುರಿಗೆ ಬಂದರು, ಮಾತಾಡಿದ್ವಿ, ಹೋಗಿ ಒಂದು ಮೂಲ್ಯಾಗ ನಿಂತೀವಿ. ಬ್ರದರ್, ಈ ಮದ್ದೂರು ಮಂಡ್ಯ ಯಾಕೆ ಬರ್ತಾ ಇದ್ವಿ? ಏನಿಲ್ಲ ನಾ ಅವ್ರು ಜನ ಕರೆಸ್ತಾ ಇದ್ವಿ. ಇಲ್ಲ ಬ್ರದರ್, ನಮ್ಮ ಒಕ್ಕಲಿಗರು ಬರೀ ನಮ್ಮ ಎಟ್ಟೆ ನಾಯಕ ತಿಳ್ಕೊಂಡಾರ. ಈಗ ನೀವೊಬ್ಬ ನಮ್ಮ ಕಡೆ ಬಂದು ನಮ್ಮ ಹುಡುಗರು ತಲೆ ಕೆಡಿಸಿದ್ಯಾ? ನಾ ಕೆಡಿಸಿಲ್ಲ ಕುಮಾರಣ್ಣ, ಎಲ್ಲಾರಿಗೂ ಗೊತ್ತಾಗ್ಬಿಟ್ಟೈತಿ. ಇವ್ರೆಲ್ಲಾರು ಕಂಪ್ನಿ, ನಾಟಕ ಕಂಪ್ನಿ ಅದ. ಒಬ್ಬ ಗಟ್ಟಿ ಮಾತಾಡೋದನ, ಅದಕ್ಕೆ ನಾವು ಯತ್ನಾಳ್ ನೋಡ ಇದೀವಿ ಅಂತೇಳಿ ಇವತ್ತು ನಮ್ಮವರೊಬ್ರು SP ಅದಾರ ಮಂಡ್ಯದ, ಬಾಲದಂಡಿ ಅಲ್ಲ, ಬಾಲದಂಡಿ ಅಂತ SP ಅದಾರ. ಅವ್ರು ಮಂಡ್ಯ ಹಾಕಿದ್ರು. ನಾ ಮದ್ದೂರ್ಕ ಹಿಂದಿನ ದಿವಸ ಎಲ್ಲ ಎಲ್ಲ ನಾಯಕರು ಹೋಗಿ ಬಂದಿದ್ರು. ಅವ್ರಿಗೆ ಏನು ಅನಿಸಿತ್ತು, ನೀನೇನೆ ಎಲ್ಲ ದೊಡ್ಡ ದೊಡ್ಡ ನಾಯಕರು ಬಂದು ಹೋಗ್ಯಾರ, ಭಾಳ 400-500 ಮಂದಿ ಕೊಡ್ತಾರೆ. ಯತ್ನಾಳಿಗೆ ಯಾರು ಮಂಡ್ಯದಾಗ ಕೇಳ್ತಾರೆ? ಹಳ್ಳಿ ನಾಯಿ ಅಂತ ಬಿಡ್ತಾರೆ. 4ಕ್ಕೆ ಬರ್ತೀನಿ ಅಂತ ಹೇಳಿ ನಾ ಮದ್ದೂರ್ಗೆ ಹೇಳಿ ಹೊಂಟೆ. ಬೆಂಗಳೂರಿನಿಂದ ಎಲ್ಲಿಯೂ ಮೋಟರ್ ಸೈಕಲ್ ಬಂದು, ಎಲ್ಲಿಯೂ ಕಾರ್ ಬಂದು, ಎಲ್ಲೂ ದೊಡ್ಡ ದೊಡ್ಡ ಹಾರು ಬಂದು 25,000 ಮಂದಿ ಕೊಡ್ತು ಮದ್ದೂರ್ನ. ನಾವೇನೋ ₹1 ಯಾರಿಗೂ ರೊಕ್ಕ ಕೊಟ್ಟಿಲ್ಲ, ಜೀಪ್ ಮಾಡಿಲ್ಲ, ದಾರು ಕುಡಿಸಿಲ್ಲ, ದಾಬಾ ಕರ್ಕೊಂಡೋಗಿಲ್ಲ. ನಮ್ಮ SP ಅವ್ರು ಹೇಳಿದ್ರು, ನಾ ಕಾರ್ಯಕ್ರಮ ಮುಗಿಸಿ ನಾನು ಗಾಡಿಯಾಗ ಕೂತೆ, ಕಿಟಕಿ ಬಡಿದ್ರು ನಂದು. ಏನು ಸರ್ ಆರಾಮದಿರಲಿಲ್ಲ ಅಂತ ಕೇಳಿದೆ. ಯಾಕಂದ್ರೆ ನನ್ನೇ ಅರೆಸ್ಟ್ ಮಾಡಿದ್ರು ಅವರು. ಹಿಂದ ಕೋಲಾಪುರದಿಂದ ಹಿಡ್ಕೊಂಡು ಬಂದಿದ್ರು, ಒಳ್ಳೆ ಅಧಿಕಾರಿ ಪಾಪ. ಅವ್ರು ಹೇಳಿದ್ರು, ಸರ್ ನಾನು ಒಂದು 400-500 ಜನ ಸೇರ್ತಾರೆ ತಿಳ್ಕೊಂಡಿದ್ದೆ. ಸಂಜೆ ಮುಂದೆ ಇದು ವಾತಾವರಣ ಗುರುತಾಗಿ ಮೈಸೂರಿನಿಂದ ಫೋರ್ಸು, ಬೆಂಗಳೂರಿನಿಂದ ಎಲ್ಲ ತಂದು ಇಡೀ ಫೋರ್ಸ್ ಹಾಕ್ಬೇಕಾಗಿತ್ತು ಸರ್. ಇದೇನು ನಿಮ್ದು ಪಾಪ್ಯುಲಾರಿಟಿ ಈ ಕಡೆ ಸಿಟ್ಟು ಬೆಳೀತಲ್ರಿ, ಇದ್ರ ಮುಂದೆ ನಾನೇ ಆಗೋದಿಲ್ಲ ಅಂತ ಹೇಳಿದ. ಯಾಕೆಂದ್ರೆ ಹೇಳ್ತೀನಿ ಅಂದ್ರೆ, ಈ ನೋಡ್ರಿ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಚಪ್ಪಲಿ ಹೋಗಿತಾರೆ, ಕಲ್ಲು ಹೋಗಿತಾರೆ ಅಂದ್ರೆ ಈ ಮಕ್ಕಳಿಗೆ ಸ್ವಕ್ಕ ತಿಂಡಿ ಎಟ್ಟಾಗಿದೆ ಹೇಳ್ತಾ ಇರ್ತವ್ರು. ಬಾಗಲಕೋಟ್ನಾಗ ನಮ್ಮನ್ನ 10 ಮಂದಿನ ಹಿಡಿದ್ರೆ ಹಿಂದೂಗಳನ್ನ 10 ಮಂದಿನ ಹಿಡಿಬೇಕೈತಿ. ಎದಕ್ಕೆ ಹಿಡಿಬೇಕು? 10 ಮಂದಿಗೆ 10 ಮಂದಿ ಇವ್ರು ಈಕ್ವಲ್ ಮಾಡೋರು ಪೊಲೀಸರು. ಇವ್ರನ್ನ ಹತ್ತತ್ತ, ಇವ್ರನ್ನ ಹತ್ತತ್ತ. ಈ ಕಡೆ 200 ಹಿಡಿದ್ರೆ ಆ ಕಡೆ 200 ಹಿಡಿಬೇಕತ್ತ. ಕಲ್ಲು ಹೋಗೋದಾರ ಯಾರಪ್ಪ ಬಾಗಲಕೋಟ್ನಾಗ? ಚಪ್ಪಲಿ ಹೋಗೋದಾರ ಯಾರು? ಆ ಮಕ್ಕಳು ಮಸೂದಾಗ 200 ಮಂದಿ ಕೂಡಿದಾರಲ್ಲ, ಅವ್ರನ್ನ ಒದ್ದು ತಂದು ಒಳಗೆ ಹಾಕ್ಬೇಕು. ಇಲ್ಲಿ ನಮ್ಮವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಅಡ್ಡಾಡಕತ್ತಾನೆ. ನಾ SP ಕೇಳಿದೆ, ನೀನು ಏನಿದು ನಾಟಕ ಅತ್ತನ 2 ದಿವಸ ಮಾಡೋರು ಹೋದ್ ಕೇಳಿದೆ. ನಾ ಹಿಂಗೆ ನೀವು ಹಿಂಗೆ ತಿಮ್ಮಾಪುರ ಹೇಳ್ಯಾನ, ನಮ್ಗೇನು ಗೊತ್ತಿಲ್ಲಾರಂತ ಗೃಹ ಮಂತ್ರಿ ಹೇಳ್ಯಾನ. ಅವ್ರು ಕೇಳ್ರಿ ನಮ್ಮ ಗೃಹ ಮಂತ್ರಿಗಳಿಗೆ, ಬಾಗಲಕೋಟೆಯಲ್ಲಿ ಗಲಾಟೆ ಆಗಿದೆ ಗೊತ್ತಿಲ್ಲ, ತುಮಕೂರಿನಲ್ಲಿ ಹೊಡೆದಾಟ ಆಗಿದೆ ಗೊತ್ತಿಲ್ಲ, ಗಾಂಜಾ ಅಫೀಮ್ ಹಿಡಿದಾರೆ ಮೈಸೂರಿನಲ್ಲಿ ಗೊತ್ತಿಲ್ಲ. ತಿಳ್ಕೊಂಡು ನಾ ಹೇಳ್ತೀನಿ, ಇದು ಗೃಹ ಮಂತ್ರಿ.
ಒಬ್ಬರೇ ಬಾಯಿ ಬಿಚ್ಚದ ಇಲ್ಲಿ ತನ ಹಿಂದೂ ಪರವಾಗಿ ಶಿವಾಜಿ ಮಹಾರಾಜರ ಬಗ್ಗೆ ಚಪ್ಪಲಿ ಒಗೆದಿದ್ದು ತಪ್ಪು ಅಂತ ಹೇಳಿ ಒಬ್ಬರೇ ಲೀಡರ್ ಹೇಳದ. ಅವಾಗ ಏನ್ ಹೇಳೋದು ಗೊತ್ತಂತ ನಾ ಸಂತೋಷ್ ಲಾಡ್ ಅವರು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅಫ್ಜಲ್ ಖಾನ್ನ ಹೆಂಗ್ ಹಿಡಿಬೇಕಂತ ಹೇಳಿ ಒಬ್ಬ ಮುಸ್ಲಿಂ ಗೈಡ್ ಮಾಡದಂತ. ಎತ್ರ ನಾಚಿಕೆ ಮಾನ ಬಿಟ್ಟು ಅವತ್ತ ಮರಾಠ ಸಮಾಜದವರು ಆರತಿ ಬೆಳೆದ್ರು ಅವರಿಗೆ, ಕೈಗಿಳಿ ಅಂದ್ರು. ನಮ್ಮ ಸಮಾಜ ಮರ್ಯಾದೆ ಕೆಳಗಿಳಿದಿ. ಅಲ್ಲಿ ಶಿವಾಜಿ ಮಹಾರಾಜರಿಗೆ ಅಫ್ಜಲ್ ಖಾನ್ ಹೊಡಿಬೇಕಾದ್ರ ಅವ್ರ ಸೈನ್ಯದಲ್ಲಿ ಯಾವ್ದಾರು ಹೆಸರು ಹೇಳ್ಬಿಡ್ತಾರೆ. ಮೈಬೂಬ್ ಸಾಬ್ರು ಹೇಳ್ತಾರೆ, ಗೈಬೂಬ್ ಸಾಬ್ರು. ಅವ ಹೇಳತ್ತ ಶಿವಾಜಿ ಮಹಾರಾಜರು ಹಿಂಗೆ ಉಚಿಸಿದ್ರು. ಇವ್ರು ಏನು ಸ್ವಾಭಿಮಾನೇ ಬಿಟ್ಬಿಟ್ಟಾವ ಇವ್ರು ರಾಜಕಾರಣಿಗಳು. ನಾನು ವಿಧಾನಸಭಾದಾಗ ನೋಡ್ತೀನಿ ಏನೇನು ಮಾತಾಡ್ತಾರೋ ಏನು, ಯಾರೂ ಹಿಂದೂ ಪರವಾಗಿ ಮಾತಾಡಿದ್ರು. ಈಗ ನನಗೂ ಯಾರು ವಿಧಾನಸಭೆ ಒಳಗೆ ನಾ ಈ ಕಡೆ ಇವ್ರಿಗೂ ಬೈತಿರ್ತೀನಿ, ಬಿ ಜೆ ಪಿ ಅವರಿಗೆ. ಯಾಕೆ ಸುಮ್ಮ ಕೂತಿರೋ, ಹೆಗ್ನು ಕೂತಂಗೆ ಮಾತಾಡೋದಿಲ್ಲ, ಬೇರೆ ಮಾತಾಡೋದಪ್ಪ. ಯಾಕಂದ್ರೆ ಧರ್ಮದ ವಿಚಾರ ಬಂದಾಗ ನಾವು ಯಾರಿಗೆ ಎಷ್ಟು ಕೇಸ್ ಹಾಕ್ತಾರೆ ಹಾಕ್ಲಿರಿ, ನೀವು ಎಷ್ಟು ಹಾಕೋರಿದ್ರೆ ಹಾಕ್ರಿ. 2028 ನಮ್ಮ ಸರ್ಕಾರ ಬರೋದು ಮೊದಲೇ ಕ್ಯಾಬಿನೆಟ್ನಾಗ ಎಲ್ಲ ಹಿಂದೂಗಳ ಮೇಲಿನ ಕೇಸನ್ನು ವಾಪಸ್ ತೆಗೆದುಕೊಳ್ಳುವ ನಿರ್ಣಯ ಫಸ್ಟ್. ಯಾರ ಹಿಂದೂಗಳ ಕಾರ್ಯಕರ್ತರ ಹತ್ಯೆ ಆಗಿದೆಲ್ಲ ಅವ್ರ ಮನೆಗೆ 25 ಲಕ್ಷ ರೂಪಾಯಿ. ಮೂರನೇದು, ಗಣಪತಿ ಮತ್ತು ಹಿಂದೂ ದೇವಸ್ಥಾನಗಳ ಮೇಲೆ ಯಾರ್ಯಾರು ಕಲ್ಲು ಇಲ್ಲಿವರೆಗೆ ಯಾವ್ಯಾವ ಮಸೂತಿಯಿಂದ ಬಿದ್ದಾವು ಅವೆಲ್ಲ ಲೆಕ್ಕ ತಗೋದು. ಅವು ಮುನ್ಸಿಪಾಲ್ಟಿ ಗ್ರಾಮ ಪಂಚಾಯತಿ ಪರ್ಮಿಷನ್ ಅದಾವೋ ಇಲ್ಲೋ, ಟ್ಯಾಕ್ಸ್ ತುಂಬ್ಯಾರೋ ಇಲ್ಲೋ, ನೀರಿನ ಕರ ತುಂಬ್ಯಾರೋ ಇಲ್ಲೋ, ತುಂಬಿಲ್ಲ ಅಂದ್ರೆ JCB. 2028 ತನ ನೀವು ಯಾರ್ಯಾರು ಕೇಸ್ ಹಾಕೋರನ್ನ ಹಾಕ್ಸ್ರಿ. 28ಕ್ಕೆ ನೀವು ಅವ್ರು ಯಾರು ಬಂದು ಹತ್ತಿರಲ್ಲ ಅವ್ರ ಜೋಡ ನೀವು JCB ಒಳಗೆ ಒಳಗೆ ಹೋಗ್ಬೇಕಾಗ್ತದೆ. ನಡೀದಿಲ್ಲ. ಈಗ ಈ ಆಡಳಿತ ಬರಲಿಲ್ಲ ಅಂದ್ರೆ ಇನ್ನು ಹಿಂದೂಗಳು ಬಾಂಗ್ಲಾದೇಶಿಯರು ಎಷ್ಟು ಮಂದಿ ಅದಾರ ಇವತ್ತು ಬೆಂಗಳೂರಿನಾಗ. ರೋಹಿಂಗ್ಯಾಗಳು ಒಂದು ಕೆಟ್ಟ ಖತರ್ನಾಕ್ ನೀಚ ಜಾತಿ ರೋಹಿಂಗ್ಯಾ ತೊಂದೈತಿ. ಬರ್ಮಾದಲ್ಲಿ ಒಬ್ಬ ಬೌದ್ಧ ಭಿಕ್ಷುಕ ಅವ್ರದ್ದೆಲ್ಲ ದೇಶದಿಂದ ಹೊರಗಾಕದು. ಒಬ್ಬ ಭಿಕ್ಷುಕ ಮನಸ್ಸು ಮಾಡಿದ್ರೆ ಅವರು ಎಲ್ಲ ನೋಡಿ ಇವತ್ತ ಪಶ್ಚಿಮ ಬಂಗಾಳದಲ್ಲಿ ಒಳಗೆ ಬಂದಾರ, ಕಾಶ್ಮೀರ್ನಾಗ ಸೇರ್ಯಾರ. ಬೆಂಗಳೂರಿನಾಗನೇ 4 ರಿಂದ 5 ಲಕ್ಷ ಜನ. ಮೊನ್ನೆ ಪೊಲೀಸ್ ನನಗೆ ಕೊಟ್ಟಂತ ಮಾಹಿತಿ, ಒಬ್ಬ ಆಫೀಸರ್ ಹೇಳ್ತಾರೆ 4-5 ಲಕ್ಷ ಜನ ಅದಾರಿ, ಸುಮ್ಮನೆ ನಾವು ಫೇಕ್ ವಿಧಾನಸಭೆಗೆ ಸಂಖ್ಯೆ ಕೊಡ್ತೀವಿ. ನೀವು ಜಾಗೃತಿ ಆಗದಿದ್ದರೆ, ಹಿಂದೂಗಳು ಒಂದಾಗದಿದ್ದರೆ, ನಾವು ಬಾಂಗ್ಲಾದೇಶನ್ನ ರೋಹಿಂಗ್ಯಾಗಳನ್ನ ಈ ದೇಶದಿಂದ ಒದ್ದು ಹೊರಗೆ ಹಾಕಲಿಲ್ಲ ಅಂದರೆ ನಾವು ಹಿಂದೂಗಳು ಜೀವನ ಮಾಡಲಿಕ್ಕಾಗೋದಿಲ್ಲ. ಅವರು ದೇಶದ್ರೋಹಿ ನೋಡಿ. ಇವತ್ತೇ ಒಂದು ಪತ್ರಿಕೆ ಒಳಗೆ ಬಂದದ, ಏನು ಹೊರಗಿಂದ ಬಂದಾರಲ್ಲ ಈಗ ಮತ್ತೆ ಭಯೋತ್ಪಾದನೆ ಈ ರಾಜ್ಯದಲ್ಲಿ ದೇಶದಲ್ಲಿ ಪ್ರಾರಂಭ ಮಾಡ್ಲಕತ್ತಾರೆ. ಅದಕ್ಕೆ ಹಿಂದೂ ಸಮಾವೇಶ ಇವತ್ತು ದೇಶದಲ್ಲಿ ಯಾಕೆ ಆಗ್ತಾ ಇದೆ ಅಂದ್ರೆ ನಾವೆಲ್ಲ ಇನ್ನು ಜಾತಿ ಬಿಡಬೇಕು. ಜಾತಿ ಮತ ನಮ್ಮ ಮನ್ಯಾಗ ಆಪರೇಷನ್ ಸಿಂಧೂರ್ ಆಯ್ತಲ್ಲ, ಎಲ್ಲಿ ಪಹಲ್ಗಾಂವದಲ್ಲಿ, ಪಹಲ್ಗಾಂವ್ ಅಲ್ಲಿ ಏನು ಕೇಳಿದ್ರಿ ಶ್ರೀಕಾಂತ್ಜಿ? ನಿನ್ನ ಜಾತಿ ಕೇಳಿದ್ರು ನಿಂದು ಪ್ಯಾಂಟ್ ಉಚ್ಚಿ ತೆಗೆದು ನೋಡು. ಹೌದಾ? ಇದು ಸತ್ಯ. ಪಾಪ ಹೆಣ್ಮಕ್ಳು ಕುಂಕುಮ ನೋಡೋದು. ಅಲ್ಲೇನಾರ ಪಂಚಮಸಾಲಿ ಅನ್ನೋದು ಕೇಳಿದ್ರ, ನೀನು ಕುರುಬ್ರಾಮ ಅಂತ ಕೇಳಿದ್ರ, ನೀ SC ಇದೆ ಅಂತ ಕೇಳಿದ್ರ. ನಿನ್ನೆ ಮಹಾರಾಷ್ಟ್ರದಾಗ ಮುನ್ಸಿಪಾಲ್ಟಿ ಇಲೆಕ್ಷನ್ ಆಗಿತ್ತು. ಒಂದು ಮುನ್ಸಿಪಾಲ್ಟಿ ಒಳಗೆ ಇಸ್ಲಾಂ ಪಾರ್ಟಿ ಅಂತೇಳಿ AIM ಪಾರ್ಟಿ ಮೆಜಾರಿಟಿ ಬಂದದ. ಆಕಿ ಮೇಯರ್ನ ಹಿಂದೆ ಫೋಟೋ ಯಾವ ಇರಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಇರ್ಬೇಕಿಲ್ಲ, ಅದರ ಗಾಂಧೀಜಿ ಇರ್ಬೇಕಿಲ್ಲ. ಯಾರ್ದೈತಿ ಗೊತ್ತಾ?
ಹಂಗಾದ್ರೆ ದಲಿತರು ನೀಮ ಭೀಮ ಬಾಯಿ ಬಾಯಿ ನೀಮ ಅಂದ್ರೆ ಅವರು ಸಾಬ್ರು, ಭೀಮ್ ಅಂದ್ರೆ ನಮ್ಮವರು, ಬಾಯಿ ಬಾಯಿ ಮಾಡಿ ದೇಶವನ್ನು. ಅದಕ್ಕೆ ಅಂಬೇಡ್ಕರ್ ಯಾಕೆ ಇವತ್ತು ಪ್ರಸ್ತುತ ಅದಾರಂದ್ರೆ ಅವ್ರು ಅವಾಗೇ 44ರಾಗೆ ಅವ್ರ ಇತಿಹಾಸ ಓದಿಬಿಟ್ಟಾರೆ.